ಎಕ್ಸಾಕ್ಟ್ ಆಗಿ ಬಿಲ್ಡಿಂಗ್ ಬಂದ್ಬಿಟ್ಟು ನಿಮಗೆ ಇಂಟಮೈಲಿ ಮಲ್ಸಂದ್ರ ವಿಲೇಜ್ ಹತ್ರ ಬರುತ್ತೆ ನಿಮಗೆ. ಹೆಸರುಘಟ್ಟ ಮೇನ್ ರೋಡ್ ಕನೆಕ್ಟಿವಿಟಿ ಇರುತ್ತೆ, ತುಮಕೂರು ಹೈವೇ ಕನೆಕ್ಟಿವಿಟಿ ಇರುತ್ತೆ. ಮೇನ್ ಪರ್ಟಿಕ್ಯುಲರ್ ಬಂದ್ಬಿಟ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರುತ್ತೆ ನಿಮಗೆ. ಎಂಟೈರ್ ಇಲ್ಲಿ ಏನಿದೆ ಮೇನ್ ರೋಡ್ ಮತ್ತೆ ನೀರಿನ ಕನೆಕ್ಟಿವಿಟಿ ಎಲ್ಲಾನು ಚೆನ್ನಾಗಿದೆ. ಪ್ರಾಪರ್ಟಿ ಇಂದ ಎಕ್ಸಾಕ್ಟ್ 400 ಮೀಟರ್ಸ್ ನಿಮಗೆ ಡಿಮಾರ್ಟ್ ಬರುತ್ತೆ. ಆಮೇಲೆ ಚಿಕ್ಕಬಳ್ಳಾಪುರ ನಿಮಗೆ ರೈಲ್ವೆ ಸ್ಟೇಷನ್ ಸಿಗುತ್ತೆ. ದಾಸರಳ್ಳಿ ಮೆಟ್ರೋ ಬಂದ್ಬಿಟ್ಟು ನಿಮಗೆ 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಅಲ್ಲದೆ ಇನ್ನೊಂದು ದೊಡ್ಡ ಯೂನಿವರ್ಸಿಟಿ ಇದೆ ಅಲ್ಲಿ. ಯಾವ ಯೂನಿವರ್ಸಿಟಿ? ಸಪ್ತಗಿರಿ ಯೂನಿವರ್ಸಿಟಿ ಬರುತ್ತೆ ಸರ್ ನಿಮಗೆ. ಹೌದು, ಸಪ್ತಗಿರಿ ಯೂನಿವರ್ಸಿಟಿ. 500 ಮೀಟರ್ಸ್ ಇಲ್ಲಿಂದ ಸಪ್ತಗಿರಿ ಹಾಸ್ಪಿಟಲ್ ಕೂಡ ಇಲ್ಲೇ ಹತ್ತಿರದಲ್ಲಿ ಇರುವಂತದ್ದು. ಆಲ್ರೆಡಿ ಟ್ಯಾಲೆಂಟ್ ಇದಾರ ಸರ್ ಇಲ್ಲಿ? ಆಲ್ರೆಡಿ ಟ್ಯಾಲೆಂಟ್ಸ್ ಇದಾರೆ ನಿಮಗೆ. ಟ್ಯಾಲೆಂಟ್ಸ್ ಬಂದ್ಬಿಟ್ಟು ನಿಮಗೆ ಕೋಚಿಂಗ್ ಸೆಂಟರ್ ಇದೆ. ಕೋಚಿಂಗ್ ಸೆಂಟರ್ ಈಗ ಆಲ್ರೆಡಿ 20K ನಮಗೆ ರೆಂಟ್ ಬರ್ತಾ ಇದೆ. ಸರಿ, ಮೇಲ್ಗಡೆ ಗಾರ್ಮೆಂಟ್ಸ್ ಇದೆ, ಅದರಿಂದ ನಮಗೆ 65K ರೆಂಟ್ ಬರ್ತಾ ಇದೆ. ನೋಡಬಹುದು ನೀವು ಕೆಳಗಡೆ ಬನ್ನಿ. ಸೊ ಟೋಟಲಿ 85,000 ರೆಂಟ್ ಬರ್ತಾ ಇದೆ ಸರ್ ಈಗ. ಆಲ್ರೆಡಿ ರನ್ನಿಂಗ್ ಅಲ್ಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೂರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಲ್ಡಿಂಗ್ ಸೇಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಒಂದು ಒಳ್ಳೆ ಕಮರ್ಷಿಯಲ್ ಪ್ರಾಪರ್ಟೀಸ್ನ ಇವತ್ತು ನಿಮಗೆ ತೊಗೊಂಬಂದಿದ್ದೀನಿ. ನೋಡಿ, ಹಿಂದ್ಗಡೆ ಬಿಲ್ಡಿಂಗ್ ನೋಡ್ತಾ ಇದ್ರೆ ಇದೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಒಳ್ಳೆ ರೆಂಟ್ ಬರ್ತಾ ಇದ್ದಾರೆ. ಆಲ್ರೆಡಿ ತಮ್ಮನೇಲಿ ನೋಡಿದ್ರಿ ತಾನೆ, 85,000 ವರೆಗೆ ರೆಂಟ್ ಬರ್ತಾ ಇರುವಂತಹ ಒಂದು ಒಳ್ಳೆ ಪ್ರಾಪರ್ಟಿ, ಮೇನ್ ರೋಡ್ ಪಕ್ಕದಲ್ಲಿರುವಂತಹ ಪ್ರಾಪರ್ಟೀಸನ್ನು ಇವತ್ತು ನಾನು ನಿಮಗೆ ತೊಗೊಬಂದಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕೀರ್ತನ್ ಕುಮಾರ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಒಂದು ಒಳ್ಳೆ ಬಿಲ್ಡಿಂಗ್ ತಗೊಬಂದಿದ್ದೀರಾ. ಒಂದು ಖುಷಿ ಏನ್ ಗೊತ್ತಾ, 85,000 ಬಾಡಿಗೆ. ಸೊ ನಾಳೆ ದಿನ ಯಾರಾದ್ರೂ ಈ ಲೋನ್ ಗಿನ್ ಮಾಡಿ ತಗೊಂಡ್ಬಿಟ್ರೆ EMI ಇದ್ರಲ್ಲೇ ಹೊಟ್ಟೋಗುತ್ತಲ್ಲ. ಕರೆಕ್ಟ್ ತಾನೆ? ಸೂಪರ್ ಆಗಿ ಹೇಳಿದ್ರೆ. ಸರ್ ಫಸ್ಟ್ ನಾನು ಕೇಳುವಂತದ್ದು, ಈ ಬಿಲ್ಡಿಂಗ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ, ಈ ಲೊಕ್ಯಾಲಿಟಿ ಬಗ್ಗೆ ಹೇಳಿ ಸರ್. ಎಕ್ಸಾಕ್ಟ್ ಆಗಿ ಬಿಲ್ಡಿಂಗ್ ಬಂದ್ಬಿಟ್ಟು ನಿಮಗೆ ಇಂಟಮೈಲಿ ಮಲ್ಸಂದ್ರ ವಿಲೇಜ್ ಹತ್ರ ಬರುತ್ತೆ ನಿಮಗೆ. ಹೆಸರುಘಟ್ಟ ಮೇನ್ ರೋಡ್ ಕನೆಕ್ಟಿವಿಟಿ ಇರುತ್ತೆ, ತುಮಕೂರು ಹೈವೇ ಕನೆಕ್ಟಿವಿಟಿ ಇರುತ್ತೆ. ಮೇನ್ ಪರ್ಟಿಕ್ಯುಲರ್ ಬಂದ್ಬಿಟ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರುತ್ತೆ ನಿಮಗೆ. ಎಂಟೈರ್ ಇಲ್ಲಿ ಏನಿದೆ ಮೇನ್ ರೋಡ್ ಮತ್ತೆ ನೀರಿನ ಕನೆಕ್ಟಿವಿಟಿ ಎಲ್ಲಾನು ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಮಲ್ಸಂದ್ರ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರಬಹುದು. ಅಂದ್ರೆ ಇದು ಯಾವ ಲಿಮಿಟ್ಸ್ ಅಲ್ಲಿ ಬರುತ್ತೆ ಸರ್? ಇದು BDN BBMP ಲಿಮಿಟ್ಸ್? BBMP ಲಿಮಿಟ್ಸ್ ಅಲ್ಲಿ ಬರುತ್ತೆ ಸರ್. ನಿಮಗೆ ದಾಸರಳ್ಳಿ ವಾರ್ಡ್ ಇದೆಯಲ್ವಾ, ಆ ವಾರ್ಡ್ ಲಿಮಿಟ್ಸ್ ಅಲ್ಲೇ ನಿಮಗೆ ಲಿಮಿಟ್ಸ್ ಅಲ್ಲೇ ಬರುತ್ತೆ. ಸೊ ನಿಮಗೆ ಮಲ್ಸಂದ್ರ ಗೊತ್ತಿಲ್ಲ ಅಂತಂದ್ರೆ ವೀಕ್ಷಕರೇ, ಇದಿರುವಂತದ್ದು BBMP ಲಿಮಿಟ್ 8ನೇ ಮೈಲಿ. 8ನೇ ಮೈಲಿ ಎಲ್ಲರಿಗೂ ಗೊತ್ತಾನೆ. 8ನೇ ಮೈಲಿ ಎಷ್ಟು ದೂರ ಆಗ್ಬೋದು ಸರ್ ಇಲ್ಲಿಗೆ? ಸರ್ 8ನೇ ಮೈಲಿಂದ ಎಕ್ಸಾಕ್ಟ್ ನಿಮಗೆ 1.5 ಕಿಲೋಮೀಟರ್ ಆಗ್ಬೋದು. 1.5 ಕಿಲೋಮೀಟರ್ ಅಷ್ಟೇನೆ. ಹಾಗಾದ್ರೆ ನಮ್ಮ ಚಿಕ್ಕಬಳ್ಳಾಪುರ 8ನೇ ಮೈಲಿ ಮಧ್ಯದಲ್ಲಿ ಬರುತ್ತೆ. ಕರೆಕ್ಟ್. ಹಾಗಾದ್ರೆ ಇಲ್ಲಿ ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ ಹೇಳಿ. ಅಂದ್ರೆ ಏನೇನು ಅಪಾರ್ಟ್ಮೆಂಟ್ಸ್ ಗಳಿದೆ, ಏನ್ ಸ್ಕೂಲ್ ಇದೆ, ಕಾಲೇಜ್ ಇದೆ, ಹಾಸ್ಪಿಟಲ್ಸ್ ಗಳಿರ್ಬೋದು, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಗೊತ್ತಾಗೋತರ ಹೇಳಿ ನೀವು. ಎಕ್ಸಾಕ್ಟ್ ಆಗಿ ನಿಮಗೆ ಇದೇನಿದೆಯೋ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ 400 ಮೀಟರ್ಸ್ಗೆ ನಿಮಗೆ ಡಿಮಾರ್ಟ್ ಬರುತ್ತೆ. ಅದರಿಂದ ಇದು ಪ್ರಾಪರ್ಟಿ ಬಂದ್ಬಿಟ್ಟು GM ಇನ್ಫಿನಿಟ್ ಎಕ್ಸಾಕ್ಟ್ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡೇ ಬರುತ್ತೆ ನಿಮಗೆ. ಆಮೇಲೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇಲ್ಲಿಂದ ಸುಮಾರು ನಿಮ್ಗೆ 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಎಕ್ಸಾಕ್ಟ್ಲಿ. ಆಮೇಲೆ ಚಿಕ್ಕಬಳ್ಳಾಪುರ ನಿಮಗೆ ರೈಲ್ವೆ ಸ್ಟೇಷನ್ ಸಿಗುತ್ತೆ. ದಾಸರಳ್ಳಿ ಮೆಟ್ರೋ ಬಂದ್ಬಿಟ್ಟು ನಿಮಗೆ 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಅಲ್ಲದೆ ಇನ್ನೊಂದು ದೊಡ್ಡ ಯೂನಿವರ್ಸಿಟಿ ಇದೆ ಅಲ್ಲಿ. ಯಾವ ಯೂನಿವರ್ಸಿಟಿ? ಸಪ್ತಗಿರಿ ಯೂನಿವರ್ಸಿಟಿ ಬರುತ್ತೆ ಸರ್ ನಿಮಗೆ. ಹೌದು, ಸಪ್ತಗಿರಿ ಯೂನಿವರ್ಸಿಟಿ. 500 ಮೀಟರ್ಸ್ ಇಲ್ಲಿಂದ. ಹೌದು, 500 ಮೀಟರ್ ಅಲ್ಲಿ ಸಪ್ತಗಿರಿ ಯೂನಿವರ್ಸಿಟಿ. ಸಪ್ತಗಿರಿ ಹಾಸ್ಪಿಟಲ್ ಕೂಡ ಇಲ್ಲೇ ಹತ್ತಿರದಲ್ಲಿ ಇರುವಂತದ್ದು. ನಮ್ಮ RCC ಆಫೀಸ್ ಗೊತ್ತು ತಾನೆ, ಅದ್ರ ಪಕ್ಕದಲ್ಲೇನೆ. ನಮ್ಮ RCC ಕನ್ಸ್ಟ್ರಕ್ಷನ್ ಯಾವಾಗ ಮಾಡ್ತಾ ಇರ್ತೀನಿ, ಅವ್ರ ಆಫೀಸ್ ಇಲ್ಲೇ ಸರ್, ಪಕ್ಕದಲ್ಲೇನೆ. ಅಲ್ಲೇನೆ. ಸೊ ಅಲ್ಲೇ ಬರ್ತಾ ಇರುವಂತದ್ದು ವೀಕ್ಷಕರೇ. RCC ಅವ್ರ ಹಿಂದ್ಗಡೆನೆ ಬರ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಲೊಕಾಲಿಟಿ. ಸರ್ ನೆಕ್ಸ್ಟ್ ಕನೆಕ್ಟಿವಿಟಿ ಅಂದ್ರೆ ಇಲ್ಲಿಂದ ಯಶವಂತಪುರಕ್ಕೆ ಹೋಗ್ಬೇಕು, ತುಮಕೂರು ರೋಡ್ ಹೋಗ್ಬೇಕು, ನಮ್ಮ ಏರಿಯಾ ಯಲಹಂಕಕ್ಕೆ ಹೋಗ್ಬೇಕು, ಎಷ್ಟು ದೂರ ಆಗುತ್ತೆ ಸರ್? ಇಲ್ಲಿಂದ ಯಶವಂತಪುರ ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ 6.5 to 7 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇನೆ. ಯಲಹಂಕ ಬಂದ್ಬಿಟ್ಟು ನಿಮಗೆ 8 to 10 ಕಿಲೋಮೀಟರ್ಸ್ ಆಗುತ್ತೆ ಸರ್ ಅಷ್ಟೇನೆ. ಎಲ್ಲದಕ್ಕೂ ಕನೆಕ್ಟಿವಿಟಿ ಇದೆ. ಮೆಟ್ರೋ ಸ್ಟೇಷನ್ ಇದೆ, ಬಸ್ ಸ್ಟ್ಯಾಂಡ್ ಕೂಡ ಇಲ್ಲಿಂದ 200 ಮೀಟರ್ಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ ನಿಮಗೆ. ಚೆನ್ನಾಗಿದೆ ಸರ್. ಒಳ್ಳೆ ಸಿಟಿ ಲಿಮಿಟ್ಸ್ ಅಲ್ಲೇ ಇದೆ. ಏರಿಯಾ ಕೂಡ ತುಂಬಾ ಡೆವಲಪ್ಡ್ ಏರಿಯಾ. ಪಕ್ಕದಲ್ಲಿ ನಿಮಗೆ MA ಲೇಔಟ್ ಕಾಲೋನಿ ಬರುತ್ತೆ. MA ಲೇಔಟ್ ಅಲ್ಲಿ ದೊಡ್ಡ ಕಮರ್ಷಿಯಲ್ ಅಪಾರ್ಟ್ಮೆಂಟ್ಗಳಿದೆ, ಕಮರ್ಷಿಯಲ್ ಬಿಲ್ಡಿಂಗ್ಗಳಿದೆ. ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಪ್ಲೇಸ್ ನೀವೇ ನೋಡಿ, ಮೇನ್ ರೋಡ್ ಇದೆ, ಎಲ್ಲ ಕನೆಕ್ಟಿವಿಟಿ ಸೂಪರ್ ಆಗಿದೆ ಸರ್. ಸರಿ, ನಾವು ನಿಂತ್ಕೊಂಡು ಮಾತಾಡೋ ಬದಲು ನಾ ಬಿಲ್ಡಿಂಗ್ ಬಗ್ಗೆನೂ ತುಂಬಾ ಮಾತಾಡೋದಿದೆ, ಕೇಳಬೇಕು. ಕಮರ್ಷಿಯಲ್ ಅಂತ ಅಂದ್ರೆ ಅದು ಯಾವ ವರ್ಕ್ ಮಾಡ್ತಾ ಇದಾರೆ, ಯಾರ್ಯಾರು ಇದಾರೆ, ಬೋರ್ಡ್ ಅಲ್ಲಿ ಹಾಕ್ಬಿಟ್ಟಿದ್ದೀರಾ, ಒಂಚೂರು ತೋರ್ಸ್ಕೊಂಡು ಹೋದ್ರೆ ಹೆಂಗಿರುತ್ತೆ? ನೋಡೋಣ, ವಾಕ್ ಮಾಡ್ಕೊಂಡು ನೋಡೋಣ. ವೀಕ್ಷಕರೇ, ಹಂಗಾದ್ರೆ ರೆಂಟಲ್ ಅಲ್ಲಿ ಯಾರಿದ್ದಾರೆ ಪ್ರತಿಯೊಂದನ್ನು ಕೂಡ ನಾರ್ತ್ ವೆಸ್ಟ್ ಬನ್ನಿ ನನ್ನ ಜೊತೆ, ನಡೀರಿ ಸರ್, ಹೋಗೋಣ. ಸರ್ ಇದೊಂದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಇದು ಸೈಟ್ ಅಲ್ಲಿ ಸೈಜ್ ಏನ್ ಬರುತ್ತೆ ಮತ್ತೆ ಫೇಸಿಂಗ್ ಯಾವ್ದು ಬರುತ್ತೆ ಸರ್? ಇದು ಈ ಪ್ರಾಪರ್ಟಿ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ. ಈ ಸೈಡ್ ಬಂದ್ಬಿಟ್ಟು ನಿಮಗೆ 34 ಫೀಟ್ ಸಿಗುತ್ತೆ, ಈ ಸೈಡ್ ಬಂದ್ಬಿಟ್ಟು 40 ಫೀಟ್ ಸಿಗುತ್ತೆ. ನಿಮಗೆ ರೋಡ್ ಕೂಡ 40 ಫೀಟ್ ರೋಡ್ ಕಂಪ್ಲೀಟ್ ಆಗಿ ಸಿಗುತ್ತೆ ಸರ್. ಕಂಪ್ಲೀಟ್ ಮೇನ್ ರೋಡ್ ಅಲ್ವಾ? ಮೇನ್ ರೋಡ್ ಯಾವುದು ಸರ್? ವೀಕ್ಷಕರೇ, ನೀವೇ ನೋಡಬಹುದು ಎಷ್ಟೊಂದು ಗಾಡಿಗಳು ಓಡಾಡ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಕಾರ್ನರ್ ಅಲ್ಲಿ ಇರುವಂತಹ ಬಿಲ್ಡಿಂಗ್ ಅಂತ ಹೇಳ್ಬೋದು. ಸರ್ ಈ ಬಿಲ್ಡಿಂಗ್ ಕಟ್ಬಿಟ್ಟು ಎಷ್ಟು ದಿನ ಆಯ್ತು, ಎಷ್ಟು ವರ್ಷದ ಸರ್? ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟು 7 ಇಯರ್ಸ್ ಆಗಿದೆ ಸರ್. 7 ವರ್ಷದ ಬಿಲ್ಡಿಂಗ್. ಸರ್ ಬನ್ನಿ ಹಂಗೆ ಬಿಲ್ಡಿಂಗ್ ಕೂಡ ನೋಡ್ಕೊಂಡ್ ಬಂದ್ಬಿಡೋಣ.
ಸೊ ಇವಾಗ ಎಷ್ಟು ಫ್ಲೋರ್ ಕಟ್ಟಿದ್ದೀರಾ ಸರ್ ಇದನ್ನ? ಸರ್ ಈ ಬಿಲ್ಡಿಂಗ್ ಬಂದ್ಬಿಟ್ಟು 3 ಫ್ಲೋರ್ಸ್ ಕನ್ಸ್ಟ್ರಕ್ಷನ್ ಆಗಿದೆ ಸರ್. ಮೇಲ್ಗಡೆ ಇನ್ನೊಂದು ಫ್ಲೋರ್ ಕಟ್ಟಕ್ಕೆ ನಾವು ಪಿಲ್ಲರ್ ಹೈಟ್ ಮಾಡ್ಬಿಟ್ಟು ಕೈ ಬಿಟ್ಬಿಟ್ಟಿದ್ದೀವಿ ಸರ್. ಸೊ ಮಾಡೋಣ ಅಂತ ಇದೀರಾ ಹೌದು ಸರ್, ಮಾಡ್ಬೇಕಂತ ಇದೀವಿ. ಸೊ ಬನ್ನಿ ಸರ್, ಇಲ್ಲಿ ಬೋರ್ಡ್ ಎಲ್ಲ ಹಾಕ್ಬಿಟ್ಟಿದ್ದೀರಾ. ಸೊ ಆಲ್ರೆಡಿ ಟ್ಯಾಲೆಂಟ್ ಇದಾರಾ ಸರ್ ಇಲ್ಲಿ? ಆಲ್ರೆಡಿ ಟೆನೆಂಟ್ಸ್ ಇದಾರೆ. ನಿಮಗೆ ಟೆನೆಂಟ್ಸ್ ಬಂದ್ಬಿಟ್ಟು ನಿಮಗೆ ಕೋಚಿಂಗ್ ಸೆಂಟರ್ ಇದೆ. ಕೋಚಿಂಗ್ ಸೆಂಟರ್ ಈಗ ಆಲ್ರೆಡಿ 20K ನಮಗೆ ರೆಂಟ್ ಬರ್ತಾ ಇದೆ. ಸರಿ. ಮೇಲ್ಗಡೆ ಗಾರ್ಮೆಂಟ್ಸ್ ಇದೆ, ಅದರಿಂದ ನಮಗೆ 65K ರೆಂಟ್ ಬರ್ತಾ ಇದೆ. ನೋಡಬಹುದು ನೀವು ಕೆಳಗಡೆ ಬನ್ನಿ. ಸೊ ಟೋಟಲಿ 85,000 ರೆಂಟ್ ಬರ್ತಾ ಇದೆ ಸರ್. ಈಗ ಆಲ್ರೆಡಿ ರನ್ನಿಂಗ್ ಇದೆ. ಕೆಳಗಡೆ ಹೋಗ್ಬಿಡೋಣ. ಸೊ ಇದು ಸೆಲ್ಲರ್ ಅಲ್ವಾ ಸರ್? ಇದು ಹೌದು, ಇದು ಕೋಚಿಂಗ್ ಸೆಂಟರಾ? ಹೌದು ಸರ್. ಸರ್ ಒಂದು ಕ್ವಶನ್ ಕೇಳಲ್ಲ, ಕಮರ್ಷಿಯಲ್ ಬಿಲ್ಡಿಂಗ್ ಅಂತ ಅಂದ್ಮೇಲೆ ಹೌದು ಪವರ್ ತುಂಬಾ ಜಾಸ್ತಿ ಬೇಕು. ಹೌದು ಸರ್, ನಿಮಗೆ ಪವರ್ದು ಯಾವುದೇ ತೊಂದರೆ ಆಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಆಲ್ರೆಡಿ 30K ಕಿಲೋವ್ಯಾಟ್ ಪವರ್ ನಿಮಗೆ ರನ್ನಿಂಗ್ ಅಲ್ಲೇ ಇದೆ. 30 ಕಿಲೋವ್ಯಾಟ್ ಇದೆ ಸರ್ ಆಲ್ರೆಡಿ. ನಮಗೆ ಇವಾಗಲೇ ಇದು ಕೊಡೋದೇ ಇಲ್ಲ ಸರ್. ಈಗೆಲ್ಲ ಚಾನ್ಸ್ ಇಲ್ಲ ಬಿಡಿ ನಿಮಗೆ ಸಿಗಕ್ಕೆ. ಓಕೆ, ಫ್ಯೂಚರ್ ಅಲ್ಲಿ ನಿಮಗೆ ತಗೊಬೇಕಂದ್ರೂ ಇದು 30 to 35 lakhs ನಿಮಗೆ ಇನ್ಕಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇದಕ್ಕೆ. ಈಗೆಲ್ಲ ಅದಕ್ಕೆ ಆಪ್ಷನ್ ಇಲ್ಲ ನಿಮಗೆ ಪವರ್. ಸೊ ಇದ್ರ ಇರೋದ್ರಿಂದ ನಾಳೆ ದಿನ ಈಗಿರೋ ಟ್ಯಾಲೆಂಟ್ ಹೋದ್ರೂ ಕೂಡ ಹೊಸಬ್ರು ಆರಾಮಾಗಿ ಬಂದ್ಬಿಟ್ಟು ಆರಾಮಾಗಿ ಬರ್ಬೋದು ಸರ್, ಅಲ್ವಾ ಸರ್? ಆಮೇಲೆ ನೀರಿನ ವ್ಯವಸ್ಥೆ ನೀರೇನ್ ಮಾಡಿದ್ರೆ? ಸರ್ ನೀರಿನ ಏನು ತೊಂದರೆ ಇಲ್ಲ ಸರ್, ಯಾಕೆಂದ್ರೆ ನಮ್ದೇ ಓನ್ ಬೋರ್ವೆಲ್ ಇರೋ ಕಾರಣ ನಿಮಗೆ ನೀರಿನ ಯಾವ ಸಮಸ್ಯೆನೂ ಬರಲ್ಲ. ನೋಡ್ಕೊಂಬಿಡಿ, ದೊಡ್ಡ ಬೋರೆ ಬೋರ್ ಇದೆ ನಮ್ದು ಆಲ್ರೆಡಿ. ಸೊ ನೀರ್ಗಾಗ್ಲಿ ಕರೆಂಟ್ಗಾಗ್ಲಿ ಟೆನ್ಷನ್ ಯಾವುದೇ ಕಾರಣಕ್ಕೂ ಟೆನ್ಷನ್ ಇಲ್ಲ ನಿಮಗೆ. ಓಕೆ, ಇನ್ನು ಟ್ಯಾಲೆಂಟ್ ಬಗ್ಗೆ ಕೇಳಬೇಕು ಅಂತಂದ್ರೆ ಕೆಳಗಡೆ ಎಷ್ಟು ಟ್ಯಾಲೆಂಟ್ ಇದಾರೆ, ಮೇಲ್ಗಡೆ ಯಾರ್ಯಾರು ಇದಾರೆ ಸರ್? ಸರ್ ಕೆಳಗಡೆ ನಮಗೆ ಒಂದು ಕೋಚಿಂಗ್ ಸೆಂಟರ್ ಬರುತ್ತೆ. 3 ಫ್ಲೋರ್ ಬಂದ್ಬಿಟ್ಟು ನಿಮಗೆ ಗಾರ್ಮೆಂಟ್ಸ್ ಬರ್ತಾ ಇದೆ ಸರ್ ಆಲ್ರೆಡಿ. ಕೆಳಗಡೆ ಕೋಚಿಂಗ್ ಸೆಂಟರ್? ಹೌದು ಸರ್, ಕೆಳಗಡೆ ಕೋಚಿಂಗ್ ಸೆಂಟರ್ ಬರ್ತಾ ಇದೆ. 3 ಫ್ಲೋರ್ ನಮಗೆ ಗಾರ್ಮೆಂಟ್ಸ್ ರನ್ನಿಂಗ್ ಇದೆ. ಯಾರೇ ಬಂದ್ರು ಇಮಿಡಿಯೇಟ್ ಆಗಿ ಅವರಿಗೆ 85,000 ಇನ್ ಹ್ಯಾಂಡ್ ರೆಂಟ್ ಬರ್ತಾ ಇರುತ್ತೆ. ಸೂಪರ್ ಸರ್. ಹಂಗೆ ಒಂದು ಫ್ಲೋರ್ ವೈಸ್ ತೋರ್ಸ್ಕೊಂಡ್ ಬಂದ್ಬಿಡೋಣ. ಹಾಗೇನೆ ಬನ್ನಿ ಸರ್, ಹೋಗೋಣ. ಆಯ್ತು. ಗಾರ್ಮೆಂಟ್ಸ್ ಅವರು ಇದಾರೆ ಅಂತ ಹೇಳ್ಬಿಟ್ಟು ಇವ್ರು ಎಷ್ಟು ವರ್ಷದಿಂದ ಇಲ್ಲಿ ಇರೋದು ಸರ್? ಇದೆ ಸರ್ ಈ ಗಾರ್ಮೆಂಟ್ಸ್ ನೀವೇನ್ ನೋಡ್ತಾ ಇದ್ರಲ್ವಾ, ಇವರು ಎಕ್ಸಾಕ್ಟ್ ನಿಮ್ಗೆ ಆಲ್ರೆಡಿ 5 ವರ್ಷದಿಂದ ಇಲ್ಲೇ ಇದ್ದಾರೆ. ಆಮೇಲೆ ಇವ್ರದ್ದು ಏನಿದೆ ಕನೆಕ್ಟಿವಿಟಿ, ಕರೆಂಟ್ ಕನೆಕ್ಟಿವಿಟಿ, ಈ ತರ ಕನೆಕ್ಟಿವಿಟಿ ಬೇರೆ ಎಲ್ಲೂ ಸಿಗಲ್ಲ. ಫ್ಯೂಚರ್ ಅಲ್ಲಿ ಸಡನ್ ಆಗಿ ಬಿಟ್ಟು ಹೋಗೋಕ್ಕಾಗಲ್ಲ. ಕಾರಣ ಏನಂದ್ರೆ ಅವರೆಲ್ಲಾನು ಕೂಡ ವೈರಿಂಗ್ ಮಾಡಿಸಿದ್ದಾರೆ. ಅದು ಸಡನ್ ಆಗಿ ಈಸಿಯಾಗಿ ತೆಗಿಯೋಕ್ಕಾಗಲ್ಲ, ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಇವ್ರಿಗೆ ಇನ್ನೂ 3 ವರ್ಷ ನಮ್ಮ ಹತ್ರ ಅಗ್ರಿಮೆಂಟ್ ಇದೆ. 3 ವರ್ಷದವರೆಗೂ ಇವ್ರು ಇಲ್ಲೇ ಇರ್ತಾರೆ. ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ಹೋಗ್ಬೇಕು ಸಡನ್ ಆಗಿ ಅಂತ ಹೇಳಿದ್ರೆ ಇಮಿಡಿಯೇಟ್ ನಮಗೆ ಕನೆಕ್ಟಿವಿಟಿ ಪವರ್ ಸಪ್ಲೈ ಚೆನ್ನಾಗಿರೋ ಕಾರಣ ಇಮಿಡಿಯೇಟ್ ಯಾರು ಬೇಕಾದ್ರೂ ಬರ್ತಾರೆ ಸರ್. ಇವರು ಹೋಗಲ್ಲ ಬಿಡಿ, ಹೋಗಲ್ಲ. ಇಷ್ಟೆಲ್ಲ ಕನೆಕ್ಟಿವಿಟಿ ಮಾಡ್ಕೊಂಡ್ಮೇಲೆ ಹೋಗಲ್ಲ ಅನ್ಕೊಂತೀನಿ. ಬನ್ನಿ ಇನ್ನೊಂದು ಫ್ಲೋರ್ ತೋರಿಸ್ಬಿಡೋಣ ವೀಕ್ಷಕರೇ. ಒಂದು ಫ್ಲೋರ್ ಅಲ್ಲ, ಇವರು ಆಕ್ಚುಲಿ ಟೋಟಲಿ 3 ಫ್ಲೋರ್ಗಳನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಸೊ ನೀವೇ ಮುಂದೆ ಹೋಗ್ಬಿಡಿ, ಹಂಗೆ ತೋರಿಸ್ಕೊಂಡು ಹೋಗ್ಬಿಡೋಣ. ಬನ್ನಿ ಸರ್, ಬನ್ನಿ. ಸೊ ಇದು 1 ಫ್ಲೋರ್ ಆಯ್ತು. ಫಸ್ಟ್ ಇದು ಸೆಕೆಂಡ್ ಫ್ಲೋರ್ ಅಲ್ಲ? ಸೆಕೆಂಡ್ ಫ್ಲೋರ್. ಇದೇನು ಮಿಷನರಿ ನೋಡ್ತಿದ್ದೀರಾ, ಎಲ್ಲಾನು ಆಲ್ರೆಡಿ ಇನ್ಬಿಲ್ಟ್ ಇದಾಗಿರೋ ಕಾರಣ ಸಡನ್ ಆಗಿ ಅದು ಚೇಂಜ್ ಮಾಡೋಕ್ಕಾಗಲ್ಲ ಸರ್. ತುಂಬಾ ಇದೆ. ಓಕೆ, ಸೊ ಇವ್ರು ಹೋಗಲ್ಲ ಸದ್ಯದಲ್ಲಿ ಅಂತ ಹೇಳ್ತೀರಾ? ಹೌದು ಸರ್, ಹೌದು. ಸೊ ವೀಕ್ಷಕರೇ, ಇದು ಗ್ರೌಂಡ್ ಫಸ್ಟ್ ಸೆಕೆಂಡ್ ಆಯ್ತು ನೋಡಿ, ಹಂಗೆ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ಇದು ನೋಡಿ ಸರ್, ನಿಮಗೆ 3rd ಫ್ಲೋರ್. ಇದು 3rd ಫ್ಲೋರ್. 3rd ಫ್ಲೋರ್ ಇದು. ಹೌದು, ಇಲ್ಲಿ ವರ್ಕ್ ನಡೀತಾ ಇದೆ ಸರ್. ನೋಡಿ ಸರ್ ನೀವು. ಓಕೆ, ಸೊ ವೀಕ್ಷಕರೇ ನೋಡ್ಬೋದು ಗಾರ್ಮೆಂಟ್ಸ್ ವರ್ಕ್ ನೀಟಾಗಿ ನಡೀತಾ ಇದೆ. ಸೊ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಸರ್. ಹೌದು ಸರ್, ಸೂಪರ್ ಸರ್. ಸೊ ಒಳ್ಳೆ ರೆಂಟ್ ಬರ್ತಾ ಇದೆ ಸರ್. ಓಕೆ ಸರ್, ಇವ್ರು ಏನಾದರೂ ಮೇಲ್ಗಡೆ ಕೇಳಿದಾರೆ ಯಾಕೆ ಮಾಡಿದಿರಾ ಇಲ್ಲಿ ಎಕ್ಸ್ಟೆನ್ಷನ್ ಯಾಕೆ ಮಾಡಿರೋದು ಇದು? ಸರ್ ಇದು ಎಕ್ಸ್ಟೆನ್ಷನ್ ಏನಕ್ಕೆ ಅಂದರೆ ಫ್ಯೂಚರಲ್ಲಿ ಮತ್ತೆ ನಾವು ಫ್ಯೂಚರ್ ಏನಾದ್ರು ಎಕ್ಸ್ಟ್ರಾ ರೆಂಟ್ ಬೇಕಾಯ್ತು ಅಂತ ಹೇಳಿದ್ರೆ ಪಿಲ್ಲರ್ ನಾವು ಎತ್ಬಿಟ್ಟು ಮೇಲ್ಗಡೆ ಹಂಗೆ ಬಿಟ್ಟಿದ್ದೀವಿ. ಸೊ ನಾವು ಫ್ಯೂಚರಲ್ಲಿ ಮತ್ತೆ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಬೇರೆ ರೆಂಟ್ಗೂ ಕೊಡ್ಬೋದು. ಫ್ಯೂಚರ್ ಎಕ್ಸ್ಟ್ರಾ ರೆಂಟ್ ಒಂದು 20,000 ಬರೋ ಇದೆ ಚಾನ್ಸಸ್ ಇದೆ ಸರ್. ಇವ್ರದ್ದೇನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ ಸರ್? ಮಾಡ್ಕೊಡಿ ಆ ಥರ ಏನಾದರೂ ಇದೆಯಾ? ಎಕ್ಸ್ಪೆಕ್ಟೇಷನ್ ಇದೆ ಸರ್. ನಾವೀಗ ನೆಕ್ಸ್ಟ್ ಒಂದು 2 months ಅಲ್ಲಿ ಮಾಡ್ಬೇಕಂತ ಇದೀವಿ. ಅದು ಆ್ಯಡ್ ಆಯ್ತು ಅಂದ್ರೆ ನಿಮಗೆ 1 lakh ರೆಂಟೇ ಬರ್ತಾ ಇದೆ ಸರ್. ಒಬ್ಬ ಅಂದ್ರೆ ಇವಾಗ ನಾವು ಇದನ್ನೇನಾದ್ರೂ ಡೆವಲಪ್ಮೆಂಟ್ ಮಾಡ್ಕೊಟ್ರೆ ಸರ್ ಇನ್ನ 20,000 ರೆಂಟ್ ಬರುತ್ತೆ. ಇನ್ನು 20 ಬರುತ್ತೆ. ಸೊ 1 ಲಕ್ಷ ದಾಟೋಗುತ್ತೆ ಆರಾಮಾಗಿ. 1 ಲಕ್ಷ ದಾಟೋಗುತ್ತೆ. ಬನ್ನಿ ಒಂದು ಹಂಗೆ ಹೆಂಗೋ ಟೆರಸ್ ಅಲ್ಲಿ ಇದೀವಿ, ಒಂದು ವ್ಯೂ ತಗೊಂಡ್ಬಿಡಿ. ವ್ಯೂ ಕೊಡ್ಬಿಟ್ಟನ ಸರ್. ಅದು ಪ್ರೆಸ್ಟೀಜಾ? ಹಾಂ ಸರ್. ಸೊ ಇದು GM ಇನ್ಫಿನಿಟಿ. ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಅಲ್ಲಿ ಕಾಣ್ತಾ ಇದೆ ಅದು ಸಪ್ತಗಿರಿ ಹಾಸ್ಪಿಟಲ್. ಈ ಕಡೆ ಬಂದ್ರೆ ಸಪ್ತಗಿರಿ ಯೂನಿವರ್ಸಿಟಿ ಕಾಣ್ತಾ ಇದೆ. ಸಪ್ತಗಿರಿ ಯೂನಿವರ್ಸಿಟಿ, ಸಪ್ತಗಿರಿ ಹಾಸ್ಪಿಟಲ್, ನಮ್ಮ RCC ಅವ್ರ ಆಫೀಸ್ ಇಲ್ಲೇ ಇದೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್. ಇದು ಡಿಮಾರ್ಟ್ ತಾನೇ ಈ ಕಡೆ? ಹಾಂ ಸರ್, ಇದು ಡಿಮಾರ್ಟ್. ನೀವೇನು ನೋಡ್ತಾ ಇರೋ ಎಕ್ಸಾಕ್ಟ್ ಅದು ಡಿಮಾರ್ಟ್ ಬರ್ತಾ ಇದೆ. ಇಲ್ಲಿ ಡಿಮಾರ್ಟು, ಇಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲು, ಪ್ರತಿಯೊಂದು ಕೂಡ ವೀಕ್ಷಕರೇ ಸುತ್ತಮುತ್ತಲು ಇದೆ ಅಂತ ಹೇಳ್ಬೋದು. ಇಲ್ಲೇ ನೋಡ್ರಿ ಹೆಂಗೆ ಕಮರ್ಷಿಯಲ್ ಇದು. ಸೊ ಒಂದು ಒಳ್ಳೆ ಜಾಗದಲ್ಲಿ ಇದೆ ಹಾಗಾದ್ರೆ. ಹಾಂ ಸರ್, ಒಳ್ಳೆ ಜಾಗದಲ್ಲಿ ಇದೆ. ಕರೆಕ್ಟಾ? ಹೌದು ಸರ್. ಇವಾಗ ಪ್ರೈಸಿಂಗ್ ಬಗ್ಗೆ ಮಾತಾಡೋ ಟೈಮ್ ಒಂದು ಒಳ್ಳೆ ಪ್ರೈಸ್ ಮಾತಾಡ್ಕೊಬಿಡೋಣ. ಮಾತಾಡಿ. ಏನು ಲೊಕೇಶನ್ ತೋರಿಸ್ತಾ ಇದ್ರೆ ಸರ್ ಇಲ್ಲಿ? ಇವಾಗ ನೀವು ನೋಡ್ತಾ ಇರಬಹುದು ಡಿಮಾರ್ಟ್ ಹೆಸರುಘಟ್ಟ ಅಂತ ಆಗ್ತಾ ಇದ್ದೀನಿ ನಾನು. ನೋಡಿ ನೀವು ಡಿಮಾರ್ಟ್ ಹೆಸರುಘಟ್ಟ ಸರ್ ಡೈರೆಕ್ಷನ್ ತಗೊಂತಾ ಇದ್ದೀನಿ. ಎಕ್ಸಾಕ್ಟ್ಲಿ 550 meters ಇದೆ ಸರ್. ತೋರಿಸಿ ಸರ್ ನೋಡಿ ಸರ್, ತಗೊಳ್ಳಿ. ಸೊ ವೀಕ್ಷಕರೇ, ಡಿಮಾರ್ಟ್ ಎಕ್ಸಾಕ್ಟ್ ಆಗಿ 550 ಮೀಟರ್ ಅಂದ್ರೆ 3 minutes ಇದೇ ಡೈರೆಕ್ಷನ್ ಹಿಂಗೆ ಸ್ಟ್ರೇಟ್ ಆಗಿ ಹೋಗ್ಬಿಟ್ರೆ ಜಸ್ಟ್ ನೀವು 550 ಮೀಟರ್ ಡಿಮಾರ್ಟ್ ರೀಚ್ ಆಗ್ಬಿಡ್ತೀವಿ. ಸರ್ ಇದು ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 1360 ಅಡಿ ಬರುತ್ತೆ ಸರ್. 1360 ಸ್ಕ್ವೇರ್ ಫೀಟ್ ಬರುತ್ತೆ. ಅದ್ರ ಮೇಲ್ಗಡೆ ಮತ್ತೆ 3 ಫ್ಲೋರ್ ಕಟ್ಟಿದೀವಿ. ಹೌದು, ಸೆಲ್ಲರ್ ಕೂಡ ಇದೆ. ಹೌದು ಸರ್. ಫೈನಲ್ ಆಗಿ ಪ್ರೈಸ್ ಏನು ಹೇಳ್ತಾ ಇದ್ರೆ ಸರ್? ಸರ್ ನೀವು ಪ್ರೈಸ್ ವಿಷಯಕ್ಕೆ ಬಂದ್ರೆ ನಾವು ಇದಕ್ಕೆ ಕೊಟೇಶನ್ ಮಾಡ್ತಾ ಇರೋದು 2 crore 30 lakhs ಮಾಡ್ತಾ ಇದೀವಿ ಸರ್. ನಿಮ್ಮ ಕಡೆ ಚಾನಲ್ ಇಂದ ಬಂದ್ಬಿಟ್ರೆ ನಾವು
ಸ್ಲೈಟಿ ನೆಗೋಷಿಯೇಟ್ ಮಾಡ್ಬಿಟ್ಟು ಪ್ರೈಸ್ ಇದು ಮಾಡ್ಕೊಡ್ತೀವಿ ಸರ್. ರೆಡ್ಯೂಸ್ ಮಾಡ್ಕೊಡ್ತೀರಾ? ರೆಡ್ಯೂಸ್ ಮಾಡಿ 100% ಮಾಡ್ಕೊಡ್ತೀವಿ ಸರ್. ಸರ್ ಈಗ ಯಾರಾದ್ರೂ ಬರಬೇಕು ನೋಡಬೇಕು, ನಾನು ಬಿಲ್ಡಿಂಗ್ ನೋಡಬೇಕು ಅಂದ್ರೆ ನಿಮ್ಮ ಕಡೆ ಯಾರಾದ್ರೂ ಇಲ್ಲಿ ಇರ್ತಾರಾ ಸರ್? ಹಾಂ ಸರ್, ಇರ್ತಾರೆ ಸರ್. 24/7 ಯಾವಾಗಲೂ ಇರ್ತಾರೆ. ನೀವು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಸರ್, ಬಂದು ನೋಡ್ಬೋದು, ಆರಾಮಾಗಿ ಬಂದರು. ಆಮೇಲೆ ವಾಟ್ ಅಬೌಟ್ ಲೀಗಲ್ BBMP ಆಗಿರೋದ್ರಿಂದ BBMP ಖಾತಾ ಇರ್ಬೋದು, ಈ ಖಾತಾ ರೆಡಿ ಇದೆ ಸರ್, ಆಲ್ರೆಡಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಇದೆ ಸರ್, ಆಗಿದೆ. ರೆಡಿ ಫಾರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆಲ್ಲ ವೇಟ್ ವೇಟ್ ಮಾಡಂಗಿಲ್ಲ ಸರ್. ನೀವು ನಾಳೆ ಬಂದ್ರೆ ನಾಳೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಡೋಣ ಅಂತ ಹೇಳ್ತೀರಾ? 100% ಸರ್. ಸರ್ ನಿಮಗೆ ಯಾರಾದ್ರೂ ಮಧ್ಯವರ್ತಿಗಳು ಇದಕ್ಕೆ ಇದಾರಾ ಅಥವಾ ನೇರ ಮಾಲೀಕರಿಂದ ಮಾರಾಟ? ಸರ್ ನೇರ ಮಾಲೀಕರು ನಾವಾಗಿರೋದ್ರಿಂದ ಯಾರಿಗೂ ನೀವು ₹1 ಕಮಿಷನ್ ಕೊಡಂಗಿಲ್ಲ. ಕಮಿಷನ್ ವ್ಯವಹಾರ ಇಲ್ಲಿ ಯಾವುದು ನಡೆಯಂಗಿಲ್ಲ ಸರ್. ಡೈರೆಕ್ಟ್ 2.3 crore ಏನು ನಾವು ಕೊಟೇಶನ್ ಮಾಡ್ತಾ ಇದ್ವಿ, ಅಮೌಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಪ್ರಾಪರ್ಟಿ ಸೇಲ್ ಕ್ಲೋಸ್ ಮಾಡ್ಕೊಳ್ಳೋಣ ಸರ್. ಕ್ಲೋಸ್ ಕ್ಲೋಸ್ ಮಾಡ್ಕೊಂತೀವಿ ಸರ್. ಆಮೇಲೆ ಕಮಿಷನ್ ಯಾವುದು ₹1 ಯಾರಿಗೂ ಕೊಡಂಗಿಲ್ಲ. ಓಕೆ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಯಾವ ಟೈಮಿಂದ ಯಾವ ಟೈಮ್ ಕಾಲ್ ಮಾಡ್ಬೋದು ಸರ್. ನೀವು 24/7 ಯಾವ ಕಾಲ್ ಮಾಡಿದ್ರು ನಾವು ಫ್ರೀ ಇರ್ತೀವಿ ಸರ್. ನಾವು ಅಟೆಂಡ್ ಮಾಡ್ಬಿಟ್ಟು ಪ್ರಾಪರ್ಟಿ ತೋರಿಸ್ತೀವಿ ಸರ್. ತೋರಿಸ್ತೀರಲ್ವಾ? 100% ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ರೆಂಟಲ್ ಬರ್ತಾ ಇರುವಂತಹ ಕಮರ್ಷಿಯಲ್ ಪ್ರಾಪರ್ಟೀಸ್ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.